ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದು ದಿನ ಆಯಿತು ಅಲ್ವ ನಾನು ವೀಡಿಯೋ ಮಾಡಿ. ಅಯ್ಯೋ ಅದು ಇದು ಅಂತ ಕೆಲಸದ ಮಧ್ಯೆ ವೀಡಿಯೋ ಮಾಡೋಕ್ಕೆ ಟೈಮ್ ಸಿಗ್ತಾನೇ ಇಲ್ಲ. ಏನು ಮಾಡಲಿ, ನಂದು ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಾಯಿಲ್ಲ, ನನ್ನ ಯೂಟ್ಯೂಬ್ ಮಾನಿಟೈಸೇಷನ್ ಆಗಿಲ್ಲ, ನಾನು ವೀಡಿಯೋ ಮಾಡೋದನ್ನು ಬಿಟ್ಕೊಂಡು ಕೂತ್ಕೊಂಡಿದ್ದೀನಿ. ಅಯ್ಯೋ, ಇಂಥ 100 ಸಮಸ್ಯೆಗಳ ಮಧ್ಯೆ ಇವತ್ತೊಂದು ವೀಡಿಯೋ ಹಾಕಿದ್ದೀನಿ. ಬನ್ನಿ ನೋಡ್ಕೊ ಬರೋಣ. ಚಕ್ರದ ಕೆಳಗೆ ಸಿಕ್ತು ಕಣೆ ಅಂದ್ರೆ ಗೊತ್ತಾಗುತ್ತಂತೆ ಅವರಿಗೆ. ಮೆತ್ತಗೆ ಸಿಕ್ಕಿದ್ರೆ ಅಂದ್ರೆ ಏನಾದ್ರೂ ಇತ್ತು ಅಂದ್ರೆ ಹಿಂಗ್ ಎಗರುತ್ತಲ್ಲ ಟೈರ್. ಇವಳಿಗೆ ಸಿಕ್ತಿಲ್ವಂತೆ ಗಾಡಿಗೆ. ಕತ್ಲೆಲ್ಲ ರಾತ್ರಿ 9 ಗಂಟೆಲಮ್ಮ ಲೈಟ್ ಬೆಳಕಿಗೆ ಎದುರಿಗೆ ಬಂತು. ಇಷ್ಟು ದೊಡ್ಡವು, ಎಷ್ಟು ಭಯ ಆಯ್ತು ನನ್ಗೆ. ಮನೆಗೆ ಹೋಗ್ಬಿಟ್ಟು ಭಯ, ಏನೋ ಚಕ್ರಕ್ಕೆ ಸಿಕ್ಬಿಡ್ತೇನ ದೇವ್ರ, ಏನಪ್ಪ ಏನಾದ್ರೂ ತಪ್ಪಿದ್ದೀನಿ ಅಂತ ಬೇಡ್ಕೊಂಡು ಸದ್ಯ ಬೆಳಿಗ್ಗೆ ಹೋಗಿ ನೋಡಿದೆ, ಸಿಕ್ಕಿದ್ದಿಲ್ಲ. ಹೋಗಿ ಕೆಳಗಡೆ ಹೋಗಿ ಧೂಳಂತೂ ಕಿತ್ಕೊಂಡ್ಬಿಟ್ಲ. ಕಾಣಿಸ್ತಾ? ಕಾಣಿಸೋದೇನ ಹತ್ರದಲ್ಲಿ, ಹಿಂಗೆ ಹತ್ರದಲ್ಲೇ. ನಾವು ದೂರದಲ್ಲಿ ಅದು ಹಗ್ಗ ಅನ್ಸ್ಕೊಬಿಟ್ಟಿದ್ವಿ. ಅದ್ ನೋಡಿದ್ರೆ ಹಾವು. ಮತ್ತೆ ಹಾವಿನ ವ್ರತಗಳನ್ನೆಲ್ಲ ನಾವು ಆತರ ಮಾಡಬಾರ್ದು. ಆಮೇಲೆ ಸರಿ ಅನ್ಬಿಟ್ಟು ಕಟ್ಟುನಿಟ್ಟಾಗಿ ಮಾಡ್ಬೇಕು. ನಾಗಪ್ಪನ ವ್ರತಗಳನ್ನೆಲ್ಲ ಯಾವಾಗಲೂ ಕಟ್ಟುನಿಟ್ಟಾಗಿ ಮಾಡ್ಬೇಕು. ಬೆಳಿಗ್ಗೆ ನಮ್ಮನೆ ಹಿಂದೆ ಇತ್ತಲ್ಲ, ನಾನೇ ಸುತ್ತಿದ್ದು ಅಲ್ಲಿ ಮರನು ಇದನ್ನು. ಆಮೇಲೆ ಲಾಸ್ಟ್ನೇ ದಿವಸ ಏನ್ ಅಲ್ಲಿ ಪೂಜಾರಿಗಳಿಗೆ ಡಿಮ್ಯಾಂಡ್ ಅಪ್ಪ, ಒಂದು ಪೂಜೆ ಮಾಡ್ತಾನ ಅಭಿಷೇಕ ಮಾಡ್ಕೊಂಡ್ರೆ ಏನ್ ಸಿಗೋದೇ ಇಲ್ಲ ಅಂತಾರೆ. ನಾನೇ ಅಂತ ಸ್ನಾನ ಮಾಡ್ಕೊಂಡು ದೇವರಿಗೆಲ್ಲ ಅಭಿಷೇಕ. ನೀವೇ ಅಭಿಷೇಕ ಮಾಡ್ಬೋದು, ಅದ್ರ ಕಲ್ಲಿಗೆ ಪೂಜಾರಿಗಳೇ ಬೇಕಾಗಿಲ್ಲ. ಅವತ್ತೇ ಮಾಡಿದ್ದು, ಅವತ್ ಸಾಯಂಕಾಲನೇ ಹಾವಂಗ್ ಬಂದಿರೋದು. ಹೌದಾ? ಹಂಗಾದ್ರೆ ಏನಾದ್ರು ತಪ್ಪು ಮಾಡಿದ? ಅದೇ ನಾವು ಕೇಳ್ಕೊಂಡು ಏನೋ ತಪ್ಪದೆ ನೋಡ್ಕೊಳಪ್ಪದೆ. ಇದೇನು ಡಿಸ್ಕಷನ್ ನಡೀತಾ ಇದೆಯಲ್ಲ, ಇದು ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ನಾಗರ ಕಲ್ತು ಪೂಜೆ ಮಾಡಿದ್ರಂತೆ. ಅದಾದಮೇಲೆ ಗಾಡೀಲಿ ಬರ್ತಾಯಿದ್ರಂತೆ. ದಾರಿನಲ್ಲಿ ಹಾವು ಸಿಕ್ಕಿತ್ತಂತೆ. ಹಾವು ಗಾಡಿ ಟೈರ್ ಕೆಳಗಡೆ ಹೋಯ್ತೋ ಅಥವಾ ಟೈರ್ ಕೆಳಗಡೆ ಸಿಕ್ಕಾಕೊಂಡ್ತೋ ಒಂದು ಗೊತ್ತಾಗಿಲ್ಲ. ಕನ್ಫ್ಯೂಷನಲ್ಲಿ ಆ ಕತೆಗಳನ್ನ ನಮ್ಮ ಹತ್ರ ಹಂಚ್ಕೋತಾ ಇದ್ದಾರೆ. ಇವರು ನಮ್ಮ ದೊಡ್ಡಮ್ಮನ ಮಗಳು. ನಮ್ಮ ತಂದೆ, ನಮ್ಮ ತಾಯಿ 5-6 ಜನ ಅಕ್ಕ ತಂಗಿರು. ಅದರಲ್ಲಿ ದೊಡ್ಡವರೊಬ್ಬರು ದೊಡ್ಡಮ್ಮ ಇದ್ದಾರೆ, ಅವರ ದೊಡ್ಡ ಮಗಳು ಅವರು. ಇವರ ಹೆಸರು ಸವಿತಾ ಅಂತ. ನಾವೆಲ್ಲ ಪಾರ್ವತಿ ಅಂತ ಕರಿತೀವಿ. ಅಂದರೆ ನಾವೆಲ್ಲ ಪಾರ್ವತಕಯ್ಯ ಅಂತ ಕರಿತೀವಿ. ಅವರು ಬೆಂಗಳೂರಿಂದ ಬಂದಿದ್ದರು. ನಮ್ಮ ಇನ್ನೊಬ್ಬರು ದೊಡ್ಡಮ್ಮನ ಮಗಳು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು ಇವತ್ತು. ಸೊ ಹಾಗಾಗಿ ಬೆಂಗಳೂರಿಂದ ಬಂದಿದ್ದರು. ಇಲ್ಲೇ ನಮ್ಮ ಮನೆ ಹತ್ತಿರ ನಮ್ದು ಇನ್ನೊಂದು ಮನೆ ಇದೆಯಲ್ಲ, ಅಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅಲ್ಲಿ ಏನೋ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಸೊ ಅಲ್ಲಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ಇವಾಗ ನಾವು ಎಲ್ಲರೂ ನಮ್ಮ ತಂದೆ ಸಮೇತ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೊರಟಿದ್ದೀವಿ. ಇವ್ರ ಮನೆ ಹೆಂಗೆ ಗೊತ್ತಾ? ಆರಾಮಾಗಿ ರೋಡ್ ಸೈಡಲ್ಲಿ ಐತೆ, ಸೊಂದಿಗೊಂದಿಲ್ಲ. ಗಾಡೇನಹಳ್ಳಿ ಅಂತ ಗಾಡೇನಹಳ್ಳಿ ಕೊಪ್ಪಳಲ್ಲ, ಇದು ಗಾಡೇನಹಳ್ಳಿನೇ. ಇದು ಕೊಪ್ಪಳ? ಹಳ್ಳಿ ಯಾವುದು? ಅದಲ್ಲ, ಆ ಕಡೆ. ಗೋವಿಂದ ಗೋವಿಂದ ಗೋವಿಂದ. ಸಮಾಪ್ತಿ ಆಯಿತು. ಈಗ 5ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ಅದೇ ವಾಸಲಿಂದ ನೋಡ್ತಕ್ಕಂತಹ ಮಹಾರಾಜ ಅಂಗದ. ಆ ರಾಜ್ಯಕ್ಕೆ ಭಗವಂತನ ದೃಷ್ಟಿ ಕ್ರೂರವಾಗಿ ಬೀಳ್ತದೆ. ಆಗ ಆ ರಾಜ್ಯಕ್ಕೆ ಬರಗಾಲ ಬಂದ್ಬಿಡ್ತದೆ. ಸೊ ಫೈನಲಿ ಪೂಜೆ ಎಲ್ಲ ಮುಗೀತು, ಊಟನೂ ಆಯಿತು. ಊಟ ಮತ್ತು ಪೂಜೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಬ್ಯಾಕ್ ಟು ನಮ್ಮ ಮನೆ. ಮಕ್ಕಳು ಮತ್ತು ನಮ್ಮ ಅಕ್ಕ ಮತ್ತು ನಮ್ಮ ತಂದೆ ತಾಯಿ ಎಲ್ಲರನ್ನೂ ಕರ್ಕೊಂಡು ನಾನು ವಾಪಸ್ ಮತ್ತೆ ಹಾಸನ್ಗೆ ಹೊರಟೆ. ದಾರಿಲಿ ಹೋಗ್ತಾ ದೊಡ್ಡದು ನೇರಳೆ ಮರಗಳಿದೆ, ತುಂಬ ದೊಡ್ಡದು. ಹಳ್ಳಿ ಕಡೆ ಇರುತ್ತೆ ನೋಡಿ. ಮೊದಲೆಲ್ಲ ರೋಡ್ ಸೈಡಲ್ಲೆಲ್ಲ ತುಂಬ ಇರ್ತಿತ್ತು. ಇವಾಗ ರೋಡ್ನೆಲ್ಲನೂ ಅಗಲ ಮಾಡಿ ರೋಡ್ ಸೈಡಲ್ಲಿರೋ ಮರಗಳನ್ನೆಲ್ಲ ಕಿತ್ತು ಹಾಕ್ಬಿಟ್ಟಿದ್ದಾರೆ ಹಾಸನದೊಳಗೆ. ಸೊ ಇಲ್ಲಿ ಸಿಕ್ತು, ಇಲ್ಲಿ ಕಿತ್ಕೊಂಡು ಹೋಗೋಣ ಅಂತ ಬಂದ್ವಿ. ಯೂಟ್ಯೂಬ್ಗೆ ಹಾಕ್ತೀನಿ ಕಣ್ರೋ, ಬೇಡವಾ? ಯಾಕ ಬಿಡ್ಸ್ಕೊಳವ? ಬಿಡ್ಸು ಪೂರ್ತಿ ಬಿಡ್ಸ್ಕೊ. 30 ಜನ ಇದ್ರು ಲೆಕ್ಕ ಹಾಕ್ದೆ. ಹೌದಾ? ಇನ್ನೂ ಹಳ್ಳಿ ಹಣ್ಣು ನನ್ನ ಮಾತ್ರ ಮಾಡು.
ನಾಟಿ ಎಲೆಹಣ್ಣು ಎಲ್ಲ ಚೆನ್ನಾಗಿತ್ತು. ಅನ್ನ ಸಾರು ಅದಕ್ಕೆ ಹಾಕಿಸ್ಕೊಂಡು ಸಾಕು ಪಾಯಸಕ್ಕೆ ಸಕ್ಕರೆ ಬಲಿ ಹಾಕಿ ತಿಂದಿಬಿಟ್ಟು ಎಣ್ಣೆ ಎಣ್ಣೆ ಬಿಡು ಸಾಂಗೇಜ್ ನೋಡಕ್ಕೆ ಕಿತ್ಕೊಳ್ಳೋಕ್ಕೆ ಅಂತ ಬಂದ್ವಿ ಅಂದೆ. ಏನು ಕಿತ್ಕೊಳ್ಳೋಕ್ಕೆ ಅಂತ ಹೇಳಿದೆ ನಾನೆಂತೋಳು. ನೇರಳೆ ಹಣ್ಣು ಕಿತ್ಕೊಳ್ಳೋದಕ್ಕೆ ಅಂತ ಅಲ್ಲಿ ನಿಲ್ಲಿಸಿ ನೇರಳೆ ಹಣ್ಣೆಲ್ಲ ಕಿತ್ಕೊಂಡು ಸರಿ ಅಂತ ಮನೆ ಕಡೆ ಹೊರಟ್ವಿ. ಸೊ ಇಷ್ಟೇ ಕತೆ. ಸಿಗೋಣ ಮತ್ತೆ. ಟೇಕ್ ಕೇರ್. ಬಾಯ್ ಬಾಯ್. ಲವ್ ಯು ಆಲ್.